ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಆಂಡ್ರೋಮೆಡಾ ಗ್ಯಾಲಕ್ಸಿಯಲ್ಲಿನ ಜೀವನ ಈ ವಿಡಿಯೋದ ಕನ್ನಡ ಅನುವಾದ. ಎರಡನೇ ಭಾಗದಲ್ಲಿ ನಾವು ಗ್ಯಾಲಕ್ಸಿ ಕ್ಲಸ್ಟರ್ಗಳು ಮತ್ತು ಅವುಗಳ ಸೃಷ್ಟಿಕರ್ತರ ಬಗ್ಗೆ ತಿಳಿದುಕೊಳ್ಳೋಣ. ಬಾಪೂಜಿಯವರು ಹೇಳುವಂತೆ ನಮ್ಮಲ್ಲಿ 172 ಗ್ಯಾಲಕ್ಸಿಗಳ ಕ್ಲಸ್ಟರ್ ಇರುವಂತೆ ಇಂತಹ ಟ್ರಿಲಿಯನ್ ಗಟ್ಟಲೆ ಕ್ಲಸ್ಟರ್ಗಳಿವೆ ಎಂದು ಬಾಪೂಜಿಯವರು ವಿವರಿಸುತ್ತಾ ಹೇಳುತ್ತಾರೆ. ಕೆಲವು ಕ್ಲಸ್ಟರ್ಗಳಲ್ಲಿ 100, ಇನ್ನು ಕೆಲವಲ್ಲಿ 150, 200 ಅಥವಾ 250 ಗ್ಯಾಲಕ್ಸಿಗಳಿರುತ್ತವೆ. ಈ ಎಲ್ಲ ಕ್ಲಸ್ಟರ್ಗಳು ಬ್ರಹ್ಮಾಂಡದ ಕೇಂದ್ರ ಬಿಂದುವಿನ ಸುತ್ತ ಸುತ್ತುತ್ತಿರುತ್ತವೆ. ವಿಜ್ಞಾನಿಗಳ ಪ್ರಕಾರ ಗ್ಯಾಲಕ್ಸಿ ಕ್ಲಸ್ಟರ್ಗಳು ಬ್ರಹ್ಮಾಂಡದ ಅತಿದೊಡ್ಡ ರಚನಾತ್ಮಕ ಗುಂಪುಗಳಾಗಿವೆ. ಅವು ಗುರುತ್ವಾಕರ್ಷಣೆಯಿಂದ ಬಂಧಿಸಲ್ಪಟ್ಟ ಅನೇಕ ಗ್ಯಾಲಕ್ಸಿಗಳ ಸಂಗ್ರಹವಾಗಿದೆ. ಒಂದು ಕ್ಲಸ್ಟರ್ ನೂರಾರು ಅಥವಾ ಸಾವಿರಾರು ಗ್ಯಾಲಕ್ಸಿಗಳನ್ನು ಹೊಂದಿರಬಹುದು. ಇವುಗಳ ನಡುವೆ ಅನಿಲ ಮತ್ತು ಕಪ್ಪು ದ್ರವ್ಯ ಡಾರ್ಕ್ ಮ್ಯಾಟರ್ ಇರುತ್ತದೆ. ಅದು ಇಡೀ ಕ್ಲಸ್ಟರ್ ಅನ್ನು ಸ್ಥಿರವಾಗಿರಿಸುತ್ತದೆ. ವಿಜ್ಞಾನಿಗಳು ಇವುಗಳ ಬಗ್ಗೆ ಅಧ್ಯಯನ ಮಾಡಿ ಬ್ರಹ್ಮಾಂಡದ ವಿಕಾಸವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ದೊಡ್ಡ ಗ್ಯಾಲಕ್ಸಿ ಕ್ಲಸ್ಟರ್ಗಳು ಸೇರಿ ಸೂಪರ್ ಕ್ಲಸ್ಟರ್ಗಳು ಆಗುತ್ತವೆ. ಬಾಪೂಜಿಯವರ ಪ್ರಕಾರ ಪ್ರತಿಯೊಂದು ಗ್ಯಾಲಕ್ಸಿ ಕ್ಲಸ್ಟರ್ ಒಬ್ಬ ಸೃಷ್ಟಿಕರ್ತನನ್ನು ಹೊಂದಿದೆ. ಆ ಕ್ಲಸ್ಟರ್ ಅನ್ನು ನಿರ್ಮಿಸಿ ಆಳುವವನೇ ಪರಮ ಮಹಾಶಿವ. ವಿಜ್ಞಾನವು ಗುರುತ್ವಾಕರ್ಷಣೆ ಅಥವಾ ಡಾರ್ಕ್ ಎನರ್ಜಿ ಎಂದು ಕರೆಯುವುದನ್ನು ಬಾಪೂಜಿಯವರು ಪರಮ ಮಹಾಶಿವನ ಶಕ್ತಿ ಎಂದು ವಿವರಿಸುತ್ತಾರೆ. ಇದು ಭೌತಿಕ ಉಪಕರಣಗಳಿಗೆ ಕಾಣಿಸದ ಸೂಕ್ಷ್ಮ ಪ್ರಜ್ಞೆಯ ಶಕ್ತಿಯಾಗಿರುತ್ತದೆ. ಆಂಡ್ರೋಮೆಡಾದಂತಹ ದೊಡ್ಡ ಕ್ಲಸ್ಟರ್ಗಳಲ್ಲಿ ಶಕ್ತಿಯ ಪ್ರಮಾಣ ಮತ್ತು ಅದರ ಕ್ರಮಬದ್ಧತೆ ವಿಭಿನ್ನವಾಗಿರುತ್ತದೆ. ಅಲ್ಲಿ ಅತ್ಯಂತ ಶಕ್ತಿಶಾಲಿ ಆತ್ಮಗಳು ಉನ್ನತ ಆಯಾಮದ ವಿಶೇಷ ನಿಯಮಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುತ್ತವೆ. ಕಾಸ್ಮಿಕ್ ವೈವಿಧ್ಯತೆ ಅಥವಾ ಕಾಸ್ಮಿಕ್ ಡೈವರ್ಸಿಟಿ ಅಂದರೆ ಆಂಡ್ರೋಮೆಡಾ ಗ್ಯಾಲಕ್ಸಿಯ ಎಲ್ಲ 3000 ಬಿಲಿಯನ್ ಸೌರಮಂಡಲಗಳಲ್ಲಿ ಜೀವಿಗಳಿವೆ. ಪ್ರತಿಯೊಂದು ಸೌರಮಂಡಲವು ಜೀವನವನ್ನು ಹೊಂದಿದೆ. ಸೌರಮಂಡಲವು ಭೌತಿಕ, ಸೂಕ್ಷ್ಮ ಮತ್ತು ಕಾರಣ ಜಗತ್ತನ್ನು ಹೊಂದಿರುವಂತಹ ಸ್ಥಾನಗಳಾಗಿವೆ. ಇಂತಹ ಅನಂತ ಸೌರಮಂಡಲಗಳು ಒಂದು ಗ್ಯಾಲಕ್ಸಿಯಲ್ಲಿವೆ ಮತ್ತು ಅನಂತ ಗ್ಯಾಲಕ್ಸಿಗಳು ಒಂದು ಬ್ರಹ್ಮಾಂಡದಲ್ಲಿವೆ. ಆಂಡ್ರೋಮೆಡಾದಲ್ಲಿ 3000 ಬಿಲಿಯನ್ ಸೌರಮಂಡಲಗಳಿದ್ದು ಅವುಗಳಲ್ಲಿ ದೊಡ್ಡ ಮತ್ತು ಸಣ್ಣ ವಿವಿಧ ರೀತಿಯ ಸೌರಮಂಡಲಗಳಿವೆ ಮತ್ತು ಪ್ರತಿಯೊಂದರಲ್ಲಿಯೂ ಭೂಮಿಯನ್ನು ಹೋಲುವ ಗ್ರಹಗಳಿವೆ ಎನ್ನುತ್ತಾರೆ ಬಾಪೂಜಿಯವರು. ಆಂಡ್ರೋಮೆಡಾದಲ್ಲಿ ಸ್ಥೂಲ, ಸೂಕ್ಷ್ಮ, ಕಾರಣ ಜಗತ್ತು ಮತ್ತು ಪರಂಧಾಮ ಇದರ ಬಗ್ಗೆ ಬಾಪೂಜಿಯವರು ಹೇಳುತ್ತಾರೆ. ನಮ್ಮ ಗ್ಯಾಲಕ್ಸಿಯಂತೆ ಆಂಡ್ರೋಮೆಡಾ ಗ್ಯಾಲಕ್ಸಿಯು ಸಹ ಮೃತ್ಯುಲೋಕ, ಸಾವಿನ ಜಗತ್ತು, ಮೃತ್ಯುವಿನ ಜಗತ್ತು, ಭೌತಿಕ ಕ್ಷೇತ್ರವಾಗಿದೆ ಎನ್ನುತ್ತಾರೆ. ಆಂಡ್ರೋಮೆಡಾದ ಸೌರಮಂಡಲಗಳಲ್ಲಿಯೂ ಭೂಮಿಯಂತಹ ಗ್ರಹಗಳಲ್ಲಿ ಮಾನವರು ವಾಸಿಸುತ್ತಿದ್ದಾರೆ ಎಂದು ಬಾಪೂಜಿಯವರು ಹೇಳುತ್ತಾರೆ. ಅಲ್ಲಿನ ಟ್ರಿಲಿಯನ್ ಗಟ್ಟಲೆ ಸೌರಮಂಡಲಗಳಲ್ಲಿ 5, 6, 7, 8, 9 ಅಥವಾ 10 ತತ್ವಗಳಿಂದ ಕೂಡಿದ ಜೀವಿಗಳನ್ನು ಸೃಷ್ಟಿ ಮಾಡಲಾಗಿದೆ ಹಾಗೂ ಅವುಗಳ ಜೀವಿತಾವಧಿಯು ಆಯಾ ಸೌರಮಂಡಲದ ನಿಯಮಗಳ ಪ್ರಕಾರ ನಿರ್ಧರಿಸಲ್ಪಟ್ಟಿದೆ. ಅಲ್ಲಿನ ಆಕಾಶ ತತ್ವ, ವಾಯು ತತ್ವ ಮತ್ತು ಅಗ್ನಿ ತತ್ವಗಳು ನಮ್ಮ ಗ್ಯಾಲಕ್ಸಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿವೆ ಮತ್ತು ಅನೇಕ ಪ್ರಕಾರಗಳಲ್ಲಿ ಅಸ್ತಿತ್ವದಲ್ಲಿದೆ ಎಂದು ಬಾಪೂಜಿಯವರು ಹೇಳುತ್ತಾರೆ. ಆಂಡ್ರೋಮೆಡಾದಲ್ಲಿರುವಂತಹ ಸೂಕ್ಷ್ಮ ಜಗತ್ತು ಮತ್ತು ಕಾರಣ ಜಗತ್ತಿನ ಬಗ್ಗೆ ತಿಳಿದುಕೊಳ್ಳೋಣ. ಬಾಪೂಜಿಯವರು ಹೇಳುತ್ತಾರೆ, ನಮ್ಮ ಬ್ರಹ್ಮಾಂಡದಲ್ಲಿ ಭೂಮಿಯ ಮೇಲ್ಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ ಅನೇಕ ಲೋಕಗಳಿರುವಂತೆ ಆಂಡ್ರೋಮೆಡಾದ ಬ್ರಹ್ಮಾಂಡಗಳಲ್ಲೂ ವಿವಿಧ ಲೋಕಗಳು ಮೇಲ್ಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ ಇವೆ ಎನ್ನುತ್ತಾರೆ ಬಾಪೂಜಿಯವರು. ಕೆಲವು ಸೌರವ್ಯೂಹ ಅಥವಾ ಬ್ರಹ್ಮಾಂಡಗಳಲ್ಲಿ ಮೇಲೆ ಹೆಚ್ಚಿನ ಸೂಕ್ಷ್ಮ ಲೋಕಗಳಿದ್ದರೆ ಇನ್ನು ಕೆಲವುಗಳಲ್ಲಿ ಕಡಿಮೆ ಇರುತ್ತವೆ. ಸೃಷ್ಟಿಯ ವ್ಯವಸ್ಥೆಯು ಬಹುತೇಕ ಎಲ್ಲೆಡೆ ಸಮಾನವಾಗಿರುತ್ತದೆ. ಈ ಲೋಕಗಳಲ್ಲಿ
ಪರಮ ಪ್ರಕಾಶದ ಅಂದರೆ ಸುಪ್ರೀಂ ಲೈಟ್ನ ಮಟ್ಟವು ಆ ಬ್ರಹ್ಮಾಂಡದ ಸೃಷ್ಟಿಕರ್ತನ ಅಂದರೆ ಆ ಬ್ರಹ್ಮಾಂಡದ ಶಿವನ ಕಲಾ ಅಂದರೆ ದೈವಿ ಶಕ್ತಿಯ ಮೇಲೆ ಅವಲಂಬಿತವಾಗಿರುತ್ತದೆ. ಅಂದರೆ 2 ಕಲಾ, 3 ಕಲಾ ಅಥವಾ 4 ಕಲಾ ಪರಮ ಪ್ರಕಾಶ. ಅಲ್ಲಿಯೂ ಸಹ ಪಾತಾಳ ಲೋಕಗಳು, ಅತಲ, ವಿತಲ, ಸುತಲ ಈ ರೀತಿಯ ಪಾತಾಳ ಲೋಕಗಳು ಇವೆ. ಆತ್ಮಗಳು ಕೆಳಗಿಳಿದು ಪಂಚಭೂತಗಳಿಂದ ಆವೃತವಾದಾಗ ಈ ಎಲ್ಲ ಲೋಕಗಳು ಉದ್ಭವಿಸುತ್ತಾ ಹೋಗುತ್ತವೆ ಎನ್ನುತ್ತಾರೆ ಬಾಪೂಜಿಯವರು. ಪರಂಧಾಮ ಮತ್ತು ನಿರಾಕಾರ ಜಗತ್ತು, ಇದರ ಬಗ್ಗೆ ಬಾಪೂಜಿಯವರು ಹೇಳೋದೇನೆಂದರೆ, ಪ್ರತಿಯೊಂದು ಬ್ರಹ್ಮಾಂಡದಲ್ಲೂ ಒಂದು ಪರಂಧಾಮವಿದ್ದು ಅಲ್ಲಿ ಆ ಬ್ರಹ್ಮಾಂಡದ ಸೃಷ್ಟಿಕರ್ತನು ವಾಸವಾಗಿರುತ್ತಾನೆ. ಗ್ಯಾಲಕ್ಸಿಯ ಕೇಂದ್ರದಲ್ಲಿ ಸೃಷ್ಟಿಕರ್ತ ಅಂದರೆ ಮಹಾಶಿವ ಮಹಾಪರಂಧಾಮದಲ್ಲಿ ಕುಳಿತು ಅತ್ಯಂತ ಬಲವಾದ ಪರಮ ಪ್ರಕಾಶದ ಶಕ್ತಿಯನ್ನು ಆ ಮಹಾಶಿವನು ಹೊಂದಿರುತ್ತಾನೆ. ಅದು ಇಡೀ ಗ್ಯಾಲಕ್ಸಿಯ ಭ್ರಮಣ ಮತ್ತು ಸಮತೋಲನವನ್ನು ನಿಯಂತ್ರಿಸುತ್ತಿರುತ್ತದೆ. ಪರಂಧಾಮದಲ್ಲಿ ಬ್ರಹ್ಮಾಂಡಗಳನ್ನು ಸೃಷ್ಟಿಸಲು ಬೇಕಾದ ಅಪಾರ ತಂತ್ರಜ್ಞಾನ ಮತ್ತು ಜ್ಞಾನವನ್ನು ಹೊಂದಿರುವ ನಿರಾಕಾರ ಸಮೂಹವು ಅಲ್ಲಿ ವಾಸವಾಗಿರುತ್ತದೆ ಎನ್ನುತ್ತಾರೆ ಬಾಪೂಜಿಯವರು. ಎಲ್ಲ ಗ್ಯಾಲಕ್ಸಿಗಳಲ್ಲಿನ ಮೂಲ ತತ್ವಗಳ ವಿಭಿನ್ನ ಸಂಯೋಜನೆಗಳ ಬಗ್ಗೆ ಬಾಪೂಜಿಯವರು ಈ ರೀತಿ ಹೇಳುತ್ತಾ ಹೋಗುತ್ತಾರೆ. ತತ್ವಗಳ ಆಧಾರದ ಮೇಲೆ ಬ್ರಹ್ಮಾಂಡದ ಸೃಷ್ಟಿಯ ಪ್ರಕ್ರಿಯೆಯಲ್ಲಿ ಗ್ಯಾಲಕ್ಸಿಯ ರಚನೆಯು ಅತ್ಯಂತ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಘಟನೆಯಾಗಿದೆ. ಒಬ್ಬ ಮಹಾಶಿವನು ಗ್ಯಾಲಕ್ಸಿಯನ್ನು ಸೃಷ್ಟಿಸಲು ಸಂಕಲ್ಪ ಮಾಡಿದಾಗ ಅವನು ಮೊದಲು ವಿಶಾಲವಾದ ಗೋಳಾಕಾರದ ಫುಟ್ಬಾಲ್ ತರಹದ ಆಕಾರ ಅಥವಾ ಗ್ಲೋಬ್ ಅನ್ನು ಸೃಷ್ಟಿ ಮಾಡುತ್ತಾನೆ. ಈ ಸುರಕ್ಷಿತ ಸಂರಕ್ಷಿತ ಗ್ಲೋಬ್ನೊಳಗೆ ಎಲ್ಲ ಬ್ರಹ್ಮಾಂಡಗಳು, ಸೌರವ್ಯೂಹಗಳು ಮತ್ತು ತತ್ವಗಳ ದೈವಿ ಲೀಲೆಯು ಆರಂಭವಾಗುತ್ತದೆ. ಅಂದರೆ ಸೃಷ್ಟಿಯು ಆರಂಭಗೊಳ್ಳುತ್ತದೆ. ಪ್ರತಿಯೊಂದು ಗ್ಯಾಲಕ್ಸಿಯು ತನ್ನದೇ ಆದ ಪ್ರತ್ಯೇಕ ಗ್ಲೋಬನ್ನು ಹೊಂದಿದ್ದು ಅದರೊಳಗೆ ಅದರ ಸೃಷ್ಟಿಕರ್ತನು ಸೃಷ್ಟಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುತ್ತಾನೆ. ನಮ್ಮ ಕ್ಷೀರಪಥ ಗ್ಯಾಲಕ್ಸಿಯು ಮುಖ್ಯವಾಗಿ 5 ತತ್ವಗಳ ಅಂದರೆ ಆಕಾಶ, ವಾಯು, ಅಗ್ನಿ ಮತ್ತು ಜಲ ಹಾಗೂ ಪೃಥ್ವಿ ತತ್ವಗಳ ಸಂಯೋಜನೆಯನ್ನು ಆಧರಿಸಿದೆ. ಆದರೆ ಆಂಡ್ರೋಮೆಡಾ ಗ್ಯಾಲಕ್ಸಿಯಲ್ಲಿ ಈ ತತ್ವಗಳ ಸೂತ್ರ ಮತ್ತು ಅವುಗಳ ಸಂಯೋಜನೆಯು ಸಂಪೂರ್ಣವಾಗಿ ವಿಭಿನ್ನವಾಗಿದ್ದು ಬಹಳ ಉನ್ನತ ಮಟ್ಟದಲ್ಲಿ ಕಾಣುತ್ತೇವೆ. ಪ್ರತಿಯೊಂದು ಗ್ಯಾಲಕ್ಸಿಯು ತನ್ನದೇ ಆದ ವಿಶಿಷ್ಟ ಆಕಾಶ ತತ್ವವನ್ನು ಹೊಂದಿದೆ ಎಂದು ಬಾಪೂಜಿಯವರು ವಿವರಿಸುತ್ತಾರೆ. ಆಂಡ್ರೋಮೆಡಾದಲ್ಲಿ ಸೂಪರ್ ಆಕಾಶ ತತ್ವವಿದೆ ಮತ್ತು ಅಲ್ಲಿ ಅನಂತ ವೈವಿಧ್ಯತೆಯ ತತ್ವಗಳು ಅಸ್ತಿತ್ವದಲ್ಲಿವೆ. ಅಗ್ನಿ ಮತ್ತು ವಾಯು ತತ್ವಗಳ ಅಸಂಖ್ಯಾತ ಸಂಯೋಜನೆಗಳಿಂದಾಗಿ ಅಲ್ಲಿನ ಪರಿಸರ ಮತ್ತು ಜೀವನದ ರೂಪವು ನಮ್ಮ ಕಲ್ಪನೆಗೂ ಸಹ ಮೀರಿದ್ದಾಗಿದೆ. ಈ ಬೃಹತ್ ಗ್ಯಾಲಕ್ಸಿಯ ಗ್ಲೋಬ್ನೊಳಗೆ ಅಥವಾ ಗೋಳದೊಳಗೆ ಅಂದಾಜು 3000 ಬಿಲಿಯನ್ ಸೌರವ್ಯೂಹಗಳು ಅಥವಾ ಬ್ರಹ್ಮಾಂಡಗಳು ಅಡಗಿವೆ. ಈ ಪ್ರತಿಯೊಂದು ಸೌರವ್ಯೂಹವು ಒಂದು ಸ್ವತಂತ್ರ ಬ್ರಹ್ಮಾಂಡವಾಗಿದ್ದು ಅದರೊಳಗೆ ಅದರದೇ ಆದ ಮೃತ್ಯುಲೋಕ ಮತ್ತು ಉನ್ನತ ಲೋಕಗಳು ಅಸ್ತಿತ್ವದಲ್ಲಿವೆ. ಆಂಡ್ರೋಮೆಡಾದಲ್ಲಿನ ಜೀವನದ ಮಟ್ಟವು ಅಲ್ಲಿನ ತತ್ವಗಳ ಸಂಖ್ಯೆಯಿಂದ ನಿರ್ಧರಿಸಲ್ಪಡುತ್ತದೆ. ಭೂಮಿಯ ಮೇಲಿನ ಮಾನವರು ಕೇವಲ 5 ತತ್ವಗಳಿಂದ ಮಾಡಲ್ಪಟ್ಟಿದ್ದಾರೆ, ಅಂದರೆ ಅವರ ರಚನೆ ಆಗಿದೆ. ಆಂಡ್ರೋಮೆಡಾದ ವಿವಿಧ ಬ್ರಹ್ಮಾಂಡಗಳಲ್ಲಿ 6, 8 ಅಥವಾ 10 ತತ್ವಗಳಿಂದ ಕೂಡಿದ ದೇಹಗಳನ್ನು, ಶರೀರಗಳನ್ನು ಹೊಂದಿರುವಂತಹ ಮಾನವರು ಅಲ್ಲಿ ಅಸ್ತಿತ್ವದಲ್ಲಿದ್ದಾರೆ ಎನ್ನುತ್ತಾರೆ ಬಾಪೂಜಿಯವರು. ಕೇವಲ ಮಾನವರಲ್ಲದೆ ಅಲ್ಲಿನ ಜೀವಿಗಳು ಸಹ ಅಸಾಧಾರಣವಾಗಿದ್ದಾರೆ. ರೆಕ್ಕೆಗಳನ್ನು ಹೊಂದಿರುವ ಸಿಂಹದಂತಹ ಪ್ರಾಣಿಗಳನ್ನು ಬಾಪೂಜಿಯವರು ಅಲ್ಲಿ ತಮ್ಮ ದಿವ್ಯ ದೃಷ್ಟಿಯಿಂದ ಕಂಡಿದ್ದಾರೆ. ಈ ಅನಂತ ಸೃಷ್ಟಿಯ ಕೇಂದ್ರವು
ಗ್ಯಾಲಕ್ಸಿಯ ಹೃದಯ ಭಾಗದಲ್ಲಿರುವ ಮಹಾಪರಂಧಾಮವಾಗಿದ್ದು ಅಲ್ಲಿ ಅದರ ಸೃಷ್ಟಿಕರ್ತ ಮಹಾಶಿವ ಅಗಾಧ ಶಕ್ತಿಯೊಂದಿಗೆ ನೆಲೆಸಿದ್ದಾನೆ. ತನ್ನ ಶಕ್ತಿಯ ಮೂಲಕ ಅವನು ಈ ಟ್ರಿಲಿಯನ್ ಗಟ್ಟಲೆ ಸೌರ ವ್ಯೂಹಗಳ ಭ್ರಮಣ ಅಥವಾ ಅದರ ವೇಗವನ್ನು ಮತ್ತು ಅವುಗಳ ಪರಸ್ಪರ ಸಮತೋಲನವನ್ನು ಸಂಪೂರ್ಣವಾಗಿ ನಿಯಂತ್ರಿಸುತ್ತಿರುತ್ತಾನೆ. ಅಂತಿಮವಾಗಿ ಟ್ರಿಲಿಯನ್ ಗಟ್ಟಲೆ ಬ್ರಹ್ಮಾಂಡಗಳ ಸೃಷ್ಟಿ ಮತ್ತು ವಿನಾಶವು ಆ ನಿರಾಕಾರ ಜೀವಿಗಳ ದೈವಿ ಸ್ವಭಾವವಾಗಿದೆ ಮತ್ತು ಇದು ಕೇವಲ ಒಂದು ಸಂಕಲ್ಪದ ಮೂಲಕ ನಡೆಯುತ್ತದೆ. ಮಹಾಕಾಲನ ರೂಪವನ್ನು ಧರಿಸುವ ಮೂಲಕ ಅಲ್ಲಿನ ಸೃಷ್ಟಿಕರ್ತನು ಇಡೀ ಸೃಷ್ಟಿಯನ್ನು ಒಂದು ಕ್ಷಣದಲ್ಲಿ ತನ್ನ ರೋಮದಲ್ಲಿ ಮರಳಿ ಹೀರಿಕೊಳ್ಳಬಲ್ಲನಾಗಿದ್ದಾನೆ ಎಂದು ಬಾಪೂಜಿಯವರು ಹೇಳುತ್ತಾರೆ. ಇದರ ಮುಂದಿನ ಭಾಗವನ್ನು ನಾವು ಅಂದರೆ ತ್ರಿಮೂರ್ತಿಗಳ ಪಾತ್ರ ಮತ್ತು ಬ್ರಹ್ಮ, ವಿಷ್ಣು, ಶಂಕರ್ ಇವರ ಬಗ್ಗೆ ನಾವು ವಿಸ್ತಾರವಾಗಿ ಮುಂದಿನ ಭಾಗದಲ್ಲಿ ತಿಳಿಯೋಣ. ಪರಂ ಶಾಂತಿ.